ಪೌರ್ಣಮಿಗೆ ಸಮೀಪವಾಗಿ ಯಾವ ಶುಕ್ರವಾರ ಬರುತ್ತೋ, ಪ್ರತಿ ವರ್ಷ ಕೂಡ 2ನೇ ಶುಕ್ರವಾರ ಮಾಡ್ತಾ ಇದ್ವಿ. ಅಷ್ಟ ದಳಗಳನ್ನು ಹಾಕಿ ಬಿಂಬರೂಪವಾಗಿ ಹಾಗೂ ಶಿಲಾರೂಪವಾಗಿ ಎರಡೂ ಇಟ್ಟು ವರಮಹಾಲಕ್ಷ್ಮಿ ವ್ರತವನ್ನ ಗೋಧೂಳಿ ಲಗ್ನದಲ್ಲಿ ಬೆಳಗ್ಗೆಯಿಂದ ಉಪವಾಸ ಇಟ್ಟು ಅಮ್ಮನವರು ಮಾಡಬೇಕಾಗಿತ್ತು. ಈ ವರಮಹಾಲಕ್ಷ್ಮಿ ವ್ರತ ಅಂತಕ್ಕಂಥದ್ದು ಪುರಾಣಾಂತರ್ಗತವಾಗಿ ಬಂದಿರತಕ್ಕಂತಹ ವ್ರತ. ಶ್ರಾವಣ ಮಾಸದಲ್ಲಿ ಪೌರ್ಣಮಿಗೆ ಅತ್ಯಂತ ಸಮೀಪವಾಗಿ ಬರ್ತಕ್ಕಂತಹ ಶುಕ್ರವಾರ ಏನಿದೆ, ಆ ಶುಕ್ರವಾರ ದಿನ ವರಮಹಾಲಕ್ಷ್ಮಿಯ ವ್ರತವನ್ನು ಮಾಡಬೇಕು. ಇವಾಗ ಪ್ರತಿ ವರ್ಷ ಕೂಡ 2ನೇ ಶುಕ್ರವಾರ ಮಾಡ್ತಾ ಇದ್ವಿ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ 5 ಶುಕ್ರವಾರ ಬರುತ್ತೆ. 5 ಶುಕ್ರವಾರ ಬಂದಾಗ 3ನೇ ಶುಕ್ರವಾರ ಪೌರ್ಣಮಿಗೆ ಅತ್ಯಂತ ಸಮೀಪವಾಗಿ ಬರುತ್ತೆ. ಆವಾಗ ನಾವು 2ನೇ ವಾರ ಮಾಡ್ತಾ ಇದ್ವಲ್ಲ, 3ನೇ ವಾರ ಹೇಗೆ ಮಾಡೋದು ಅಂತ ಪ್ರಶ್ನೆ ಇಲ್ಲ. ಪೌರ್ಣಮಿಗೆ ಸಮೀಪವಾಗಿ ಯಾವ ಶುಕ್ರವಾರ ಬರುತ್ತೋ ಆ ಶುಕ್ರವಾರ ದಿನ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬೇಕು. ಮನೆಯಲ್ಲೆಲ್ಲ ತಲೆದು ತೋರಣಗಳನ್ನು ಕಟ್ಕೊಂಡು ಆವತ್ತಿನ ದಿನ ಎಲ್ಲ ಸುಮಂಗಲಿಯರು ಕೂಡ ತಲೆಗೆ ಸ್ನಾನ ಮಾಡಿ ವರಮಹಾಲಕ್ಷ್ಮಿ ಪ್ರತಿಮೆಯನ್ನು ಒಂದು ಮಂಟಪದಲ್ಲಿಟ್ಟು ಅಷ್ಟ ದಳಗಳನ್ನು ಹಾಕಿ ಅರಿಶಿನ, ಕುಂಕುಮ, ಅಕ್ಕಿ ಹಿಟ್ಟು ಆ ಥರ ರಂಗೋಲಿಗಳನ್ನು ಬಿಡಿಸಿ ವರಮಹಾಲಕ್ಷ್ಮಿಯನ್ನು ಬಿಂಬರೂಪವಾಗಿ ಹಾಗೂ ಶಿಲಾರೂಪವಾಗಿ ಎರಡೂ ಇಟ್ಟು ವರಮಹಾಲಕ್ಷ್ಮಿಗಳನ್ನು ವ್ರತ ಕಲ್ಪೋಕ್ತ ಪ್ರಕಾರವಾಗಿ ಅಮ್ಮನವರನ್ನ ಅರ್ಚಿಸಿ ಸಿಹಿ ಪದಾರ್ಥಗಳಿಂದ ನೈವೇದ್ಯವನ್ನು ಮಾಡಿ ಕುಂಕುಮಾರ್ಚನೆಯನ್ನು ಮಾಡಿ ಅಮ್ಮನವರಿಗೆ ಮುತ್ತೈದೆಯರಿಗೆಲ್ಲ ಅರ್ಶಿನ, ಕುಂಕುಮ, ಬಾಗಿನ ಎಲ್ಲ ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದು ಅವ್ರಿಗೂ ಭೋಜನವನ್ನು ಮಾಡಿಸಿ ತಾನು ಭೋಜನವನ್ನು ಮಾಡಿ. ಇದು ಸಾಯಂಕಾಲ ಮಾಡಬೇಕಾಗಿರ್ತಕ್ಕಂಥ ವ್ರತ. ಬೆಳಗ್ಗೆಯಿಂದ ಉಪವಾಸ ಆಗಿದ್ದು ಗೋಧೂಳಿ ಲಗ್ನದಲ್ಲಿ ಅಂದರೆ 5-5:30 ಗೋಗಳೆಲ್ಲ ಮನೆಗೆ ಬರತಕ್ಕಂತಹ ಸಮಯ ಗೋಧೂಳಿ ಲಗ್ನ ಅಂತೀವಿ. ಆ ಗೋಧೂಳಿ ಲಗ್ನದಲ್ಲಿ ವ್ರತವನ್ನು ಮಾಡಬೇಕು. ಇವಾಗ ಏನು ಬೆಳಗ್ಗೆಯಿಂದ ಉಪವಾಸ ಇದ್ದು ಮಾಡೋದು ಕಷ್ಟ ಆಗುತ್ತೆ ಅಂತ ಎಲ್ಲ ಮುತ್ತೈದೆಯರು ಕೂಡ ಬೆಳಗ್ಗೆನೇ ಮಾಡ್ತಾರೆ, ತೊಂದರೆ ಇಲ್ಲ, ಬೆಳಗ್ಗೆನೂ ಮಾಡಬಹುದು. ಬಟ್ ಕಲ್ಪೋಕ್ತ ಪ್ರಕಾರ ಏನು ಹೇಳುತ್ತೆ ಅಂದರೆ ಸಾಯಂಕಾಲನೇ ಮಾಡಬೇಕು. ವರಮಹಾಲಕ್ಷ್ಮಿ ವ್ರತವನ್ನು ಗೋಧೂಳಿ ಲಗ್ನದಲ್ಲಿ ಬೆಳಗ್ಗೆಯಿಂದ ಉಪವಾಸ ಇಟ್ಟು ಅಮ್ಮನವರು ಮಾಡಬೇಕಾಗಿರ್ತಕ್ಕಂಥ ಎಲ್ಲ ನೈವೇದ್ಯಗಳನ್ನು ಮಡಿಯಲ್ಲೇ ಮಾಡಿಕೊಂಡು ಸಾಯಂಕಾಲ ಅಮ್ಮನವರನ್ನ ಅರ್ಚನೆ ಮಾಡಬೇಕು. ಮಾಡಿ ಎಲ್ಲ ಮುತ್ತೈದರಿಗೂ ಬಾಗಿನವನ್ನು ಕೊಟ್ಟು ತಾನು ಭೋಜನವನ್ನು ಮಾಡಿದ್ರೆ ಆ ವರಮಹಾಲಕ್ಷ್ಮಿ ಸಂಪೂರ್ಣವಾಗಿರ್ತಕ್ಕಂತಹ ಫಲ ಆ ಮುತ್ತೈದರಿಗೆ ಸಿಗತ್ತೆ, ಅವರ ಸೌಭಾಗ್ಯಗಳು ವೃದ್ಧಿ ಆಗುತ್ತೆ ಅಂತಕ್ಕಂಥದ್ದು ಮಾತು. ಇನ್ನು ಧರ್ಮ ಸಂಸ್ಥಾಪನೆಗಾಗಿ, ಧರ್ಮ ಸಂರಕ್ಷಣೆಗಾಗಿ, ಜ್ಯೋತಿಷ್ಯದ ಬಗ್ಗೆ, ದೇವಾಲಯಗಳ ಬಗ್ಗೆ, ನಮ್ಮ ಆಚಾರ ವಿಚಾರಗಳ ಬಗ್ಗೆ ತಿಳಿಯಲು ವಿಶೇಷವಾಗಿರ್ತಕ್ಕಂತಹ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂತಹ ಜ್ಯೋತಿಷ್ ಸ್ಟುಡಿಯೋವನ್ನು ಎಲ್ಲ ಭಕ್ತರು, ನಮ್ಮ ಎಲ್ಲ ಹಿಂದೂ ಧರ್ಮದವರು ನೋಡಿ ಅವರ ಒಂದು ಕಾರ್ಯಕ್ಕೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ಪ್ರಾರ್ಥನೆ. ಓಂ ನಮೋ ವೆಂಕಟೇಶಾಯ.